Hello, guys, welcome back to my YouTube channel that is Mindful Movements. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ಥರ್ಡ್ ಸೆಮ್ನಲ್ಲಿ ಥರ್ಡ್ ಚಾಪ್ಟರ್ ನೋಡೋಣ. ಈ ಚಾಪ್ಟರ್ ಹೆಸರು ಬಂದು ಮೂಢನಂಬಿಕೆಗಳ ಬೀಡಿನಲ್ಲಿ. ಇದನ್ನು ಬರೆದಿರೋದು ಭುವನೇಶ್ವರಿ ಹೆಗಡೆ ಅವರು. ಮೊದಲು ಕವಿ ಪರಿಚಯ ನೋಡೋಣ. ಭುವನೇಶ್ವರಿ ಹೆಗಡೆ ಅವರು ಕರ್ನಾಟಕದ ಹಾಸ್ಯ ಸಾಹಿತ್ಯಗಳಲ್ಲಿ ಪ್ರಮುಖರು. ಇವರು 1956ರಲ್ಲಿ ಜನಿಸಿದರು. ಇವ್ರದ್ದು ಬಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕತ್ರಗಾಲದಲ್ಲಿ ಜನಿಸಿದರು. ಇವರು 500ಕ್ಕಿಂತ ಹೆಚ್ಚು ಹಾಸ್ಯ ಪ್ರಬಂಧಗಳನ್ನು ಬರೆದಿದ್ದಾರೆ. ಆಮೇಲೆ ಇವ್ರದ್ದು ಹಾಸ್ಯ ಪ್ರಬಂಧಗಳು ತುಂಬ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಡಾಕ್ಟರ್ ಸುಧಾಮೂರ್ತಿ ಪ್ರಶಸ್ತಿಗಳು ದೊರೆತಿವೆ. ಇವರು ಪ್ರಸ್ತುತ ಮಂಗಳೂರಿನ ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಪಾಠ ನೋಡೋಣ. ಪ್ರಸ್ತುತ ಈ ಒಂದು ಪರ್ಟಿಕ್ಯುಲರ್ ಪಾಠನ ಮುಗುಳು ಅನ್ನೋ ಒಂದು ಕೃತಿಯಿಂದ ತಗೊಂಡು ಈ ಪಾಠನ ಬರೆದಿದ್ದಾರೆ. ಪಾಠನ ನೋಡೋಕ್ಕೆ ಮುಂಚೆ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಬೇಕಾದರೆ ಇಲ್ಲ ನೋಟ್ಸ್ ಬೇಕಾದರೆ ವಾಟ್ಸಪ್ ಡಿಸ್ಕ್ರಿಪ್ಷನ್ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಈಗ ಪಾಠ ನೋಡೋಣ. ಮೂಢನಂಬಿಕೆ ಅನ್ನೋದು ಯಾವ ಥರ ಅಂದರೆ, ನಾವು ನಮಗೆ ಅಲ್ಲಿ ಏನು ಕಾಣುತ್ತೋ ನಾವು ಅದನ್ನು ಪ್ರಶ್ನೆ ಮಾಡದೆ ಒಪ್ಕೊಳ್ತಾ ಹೋಗಬಾರ್ದು ಅನ್ನೋದು ಈ ಪಾಠದ ಸಾರಾಂಶ. ಈಗ ಪಾಠಕ್ಕೆ ಬಂದರೆ, ಒಂದು ಅರಮನೆಯಲ್ಲಿ ಬಲಭಾಗದಲ್ಲಿ ಅಂದರೆ ರೈಟ್ ಸೈಡಲ್ಲಿ ಒಂದು ಬೇರೆ ದೇಶದ ಒಂದು ರೋಸ್ ಗಿಡನ ನೆಟ್ಟು ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಕೆಲಸಗಾರನಿಟ್ಟು ಅವನಿಗೆ ದುಡ್ಡು ಕೂಡ ಕೊಡ್ತಾ ಇರ್ತಾರೆ ಒಂದು ರಾಜನು. ಆದರೆ ಆ ಗಿಡ ಈ ಮಣ್ಣಿಗೆ ಅಡ್ಜಸ್ಟ್ ಆಗದೆ ಅದು ಕಾಲ ಚೇಂಜ್ ಆಗ್ತಾ 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 ಗಿಡ ಕಂಪ್ಲೀಟಾಗಿ ನಾಶ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಅದಾದಮೇಲೆ ಬಂದಂಥ ರಾಜರು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಆದರೆ ಯಾರು ಆ ಬೇರೆ ದೇಶದ ಗಿಡ ಈ ಮಣ್ಣಲ್ಲಿ ಬೆಳೆಯಲ್ಲ ಅನ್ನೋ ಒಂದು ವಿಚಾರನ ಮಾತ್ರ ಯಾರೂ ತಿಳ್ಕೊಳ್ಳೋದೇ ಇಲ್ಲ. ಆಮೇಲೆ ಫೈನಲಾಗಿ ಅದೇ ಅರಮನೆಯಲ್ಲಿ ಇನ್ನೊಂದು ಬುದ್ಧಿ ಇರುವಂಥ ರಾಜನು ಹುಟ್ಟಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಈ ಮಣ್ಣಲ್ಲಿ ಬೇರೆ ದೇಶದ ಗುಲಾಬಿ ಗಿಡ ಬದುಕೋದಿಲ್ಲ ಅಂತ. ಸೊ ಆ ಥರದ ಕಥೆಗಳು ಈ ಮಣ್ಣಲ್ಲಿ ತುಂಬಾ ಅಡಗಿದೆ ಅಂತ ಲೇಖಕಿಯವರು ಹೇಳ್ತಿದ್ದಾರೆ. ಆ ಥರ ಎಷ್ಟೋ ಕಥೆಗಳು ಬಂದು ಹೊರಟೋದ್ರು, ಇನ್ನೂ ಆ ಥರ ಬುದ್ಧಿ ಇರೋ ರಾಜ್ಕುಮಾರರು ಮಾತ್ರ ಇನ್ನೂ ಈ ಅರಮನೆಯಲ್ಲಿ ಯಾರೂ ಹುಟ್ಟು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಇನ್ನೂ ಆ ಥರದ್ದು ಒಂದು ಗಿಡ ಈ ಮಣ್ಣಲ್ಲಿ ಬೆಳೆಯಲ್ಲ ಅನ್ನೋ ಒಂದು ಸತ್ಯನ ಇನ್ನೂ ಯಾರು ತಿಳ್ಕೊಳ್ಳೋಂಥ ರಾಜ್ಕುಮಾರ್ ಇನ್ನೂ ಯಾರೂ ಬಂದೇ ಇಲ್ಲ ಅಂತ. ಈಗ ಅದೇ ಥರ ಮೂಢನಂಬಿಕೆ ಇರೋ ಇನ್ನೊಂದು ಸ್ಟೋರಿನ ನೋಡೋಣ. ಒಂದು ಸತಿ ನಿರೂಪಕಿ ಅವರ ಊರಿನಲ್ಲಿ ಒಬ್ಬರಿಗೆ ಕಾಯಿಲೆ ಆಗಿ ಅವ್ರಿಗೇನೋ ಒಂದು ಹೆಲ್ತ್ ಇಶ್ಯೂ ಬಂದು ಅವ್ರಿಗೆ ಕುಂಬಳಕಾಯಿಯಿಂದ ಮಾಡಿರೋ ಒಂದು ಇದನ್ನು ಕೊಡಬೇಕು ಅಂತ ಹೇಳಿ ಒಂದು ಬರುತ್ತೆ, ಒಂದು ಸಜೆಷನ್ ಬರುತ್ತೆ. ಸೊ ಹಾಗಾಗಿ ಕುಂಬಳಕಾಯಿ ಅವ್ರ ಊರಲ್ಲಿ ಸಿಗದೇ ಇರೋದಕ್ಕೋಸ್ಕರ ಬೇರೆ ಅವರು ನಿರೂಪಕಿ ಅವರ ಸಂಬಂಧಿಕರು ಒಬ್ಬರಿಗೆ ಒಂದು ಅಜ್ಜಿ ಹೇಳ್ತಾರೆ, ಹಿಂಗೆ ಪಕ್ಕದೂರಿಂದ ತಂದುಕೊಡಪ್ಪ ಅಂತ. ಆಮೇಲೆ ಆ ಅಜ್ಜಿ ನಿರೂಪಕಿ ಅವರ ಸಂಬಂಧಿಕರಿಗೆ ಹೇಳ್ತಾರೆ, ಫ್ರೀಯಾಗಿ ಮಾತ್ರ ತರಬೇಡ, ಏನೇ ಆದರೂ ಕುಂಬಳಕಾಯಿನ ಫ್ರೀಯಾಗಿ ತರಬಾರ್ದು ಅಂತ ಹೇಳಿ ದುಡ್ಡು ಕೊಟ್ಟೆ ತಗೋಬಾ ಅಂತ ಹೇಳಿ ಅವ್ರ ಕೈಗೆ ದುಡ್ಡು ಕೊಡ್ತಾರೆ. ಆದರೆ ಅವ್ರ ನಿರೂಪಕಿಯವ್ರ ಸಂಬಂಧಿಕರು ಇನ್ನೊಂದು ಊರಿಗೆ ತರೋದಕ್ಕೆ ಹೋದಾಗ ಅಲ್ಲಿ ಆ ಕುಂಬಳಕಾಯಿ ಯಾರು ಮಾರ್ತಾ ಇರ್ತಾರೋ ಅವರು, ನಾವು ಯಾವುದೇ ಕಾರಣಕ್ಕೂ ಕುಂಬಳಕಾಯಿನ ದುಡ್ಡಿಗೋಸ್ಕರ ಮಾರೋದಿಲ್ಲ, ನಿಮ್ಗೆ ಬೇಕಾದ್ರೆ ನೀವು ತಗೊಂಡೋಗ್ರಿ ಅಂತ ಹೇಳಿ ಹೇಳ್ತಾರೆ. ಅವ್ರಿಗೆ ಎಷ್ಟೇ ಒಪ್ಸಿದ್ರು ಅವರು ದುಡ್ಡನ್ನ ತಗೊಳ್ಳೋದಿಲ್ಲ. ಆದರೆ ಕುಂಬಳಕಾಯಿ ತರಕ್ಕೆ ಹೋಗಿರೋ ಮನುಷ್ಯ ಈ ಅಜ್ಜಿ ನೋಡಿದ್ರೆ ದುಡ್ಡು ಕೊಡದೆ ಕುಂಬಳಕಾಯಿನ ತರಬೇಡ ಅಂತ ಹೇಳವ್ರೆ, ಅವ್ರು ನೋಡಿದ್ರೆ ದುಡ್ಡು ತಗೊಳ್ತಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಫ್ರೀಯಾಗೆ ತಗೊಬಂದ್ಬಿಟ್ಟು ಅಜ್ಜಿಗೆ ಮಾತ್ರ ನಾನು 4 ರೂಪಾಯಿಗೆ ತಂದೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಸೊ ಆಮೇಲೆ ಕೊನೆಗೆ ಅವನ ಅಜ್ಜಿನ ನಾನು 4 ರೂಪಾಯಿ ಕೊಟ್ಬಿಟ್ಟು ಕುಂಬಳಕಾಯಿನ ತಂದೆ ಅಂತ ಹೇಳಿ ನಂಬಿಸ್ಬಿಡ್ತಾನೆ. ಸೊ ಈ ಮೇಲೆ ನಾವು ಈಗ ನೋಡಿದ 2 ಕಥೆಗಳಲ್ಲಿ ನಾವೇನು ತಿಳ್ಕೊಬೋದು ಅಂದರೆ, ನಮಗೆ ಯಾವ ಥರ ಅನುಕೂಲವಾಗಿರುತ್ತೋ ಆ ಥರ ನಾವು ಈ ಮೂಢನಂಬಿಕೆಗಳ ಅನ್ನೋದನ್ನ ನಾವು ಬದಲಾಯಿಸ್ತಾ ಹೋಗ್ಬೋದು ಅನ್ನೋದು.
ಅದು ನಮ್ಮ ಪೂರ್ವಜರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಆ್ಯನ್ಸಿಸ್ಟರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಪರಿಸ್ಥಿತಿ ಯಾವುದನ್ನ, ಯಾವ ಮೂಢನಂಬಿಕೆನ ಹೆಂಗೆ ಇದು ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಸೇಮ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಏನು ಮಾಡುತ್ತೆ, ನಮ್ಮ ಸರ್ಕಾರ ಯಾವ ಥರ ಅವ್ರಿಗೆ ಯಾವ ಥರ ಬೇಕೋ ಆ ಥರ ರೂಲ್ಸ್ನ ಮಾಡ್ತಾರೆ. ಆಮೇಲೆ ಅವ್ರದ್ದೊಂದು ಟರ್ಮ್ ಮುಗಿದೋದ್ಮೇಲೆ ಇನ್ನೊಂದು ಹೊಸ ಗೌರ್ಮೆಂಟ್ ಬಂದಮೇಲೆ ಅವ್ರಿಗೆ ಬೇಕಾಗಿರೋದನ್ನ ಅವರು ಇಟ್ಕೊಂಡು ಬೇಡದೇ ಇರೋದನ್ನು ಕಿತ್ತು ಬಿಸಾಕ್ತಾರಲ್ಲ, ಸೇಮ್ ಅದೇ ಥರ ಅನುಕೂಲಕ್ಕೆ ಬೇಕಾಗಿರೋ ಥರ ನಾವು ರೂಲ್ಸ್ನ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡ್ಕೋತಾ ಹೋಗೋದು. ಅದು ನಮ್ಮ ಆ್ಯನ್ಸಿಸ್ಟರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಅಂದರೆ ಇದು ಯಾವ ಥರ ಅಂದರೆ, ಕುಂಬಳಕಾಯಿ ಬೆಳೆದಿರೋ ರಾಜುನು ಅದನ್ನು ದುಡ್ಡಿಗೆ ಮಾರಬಾರ್ದು ಅಂತಲೂ ರೂಲ್ಸ್ ಮಾಡೋದವ್ರೆ. ಕುಂಬಳಕಾಯಿ ತಗೊಳ್ಳೋ ರಾಜುನು ಅದನ್ನು ಫ್ರೀಯಾಗಿ ತಗೊಳ್ಬಾರ್ದು ಅನ್ನೋ ಶಾಸನನೂ ಅವನೇ ಮಾಡಿರ್ತಾನೆ ಅಂತ. ಅದೇ ಥರ ಈಗ ಇನ್ನೊಂದು ಮೂಢನಂಬಿಕೆಯ ಕಥೆನ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕಾಡುಗಳಲ್ಲಿ ಯಮದೂತರು ಹಕ್ಕಿಗಳ ರೂಪದಲ್ಲಿ ಬಂದು ಮರಗಳ ಮೇಲೆ ಇರ್ತಾರೆ. ರಾತ್ರಿ ಟೈಮಲ್ಲಿ ಅವರು ಸಿಕ್ಕಿತೋ ಅಂತ ಸೌಂಡ್ ಮಾಡಿದ್ರೆ ಇನ್ನು ಮುಂದೆ 2-3 ದಿನಗಳಲ್ಲಿ ಯಾರ್ದಾದ್ರೂ ಒಬ್ಬರು ಸಾವಿನ ಸುದ್ದಿ ನಮಗೆ ಬರುತ್ತೆ ಅಂತ ಅರ್ಥ. ನಾವು ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಯಾವ ಮರದ ಮೇಲೆ ಕುತ್ಕೊಂಡು ಕೂಗುತ್ತೋ ಆ ಮರದ ಹೆಸರು ಹೇಳ್ಬಿಟ್ರೆ ಆ ಹಕ್ಕಿಗಳು ಅವು ಕೂಗೋದನ್ನು ನಿಲ್ಲಿಸ್ತದೆ ಅಂತ. ಸೊ ಈ ಮೂಢನಂಬಿಕೆ ಅಲ್ಲಿರೋ ಆ ಜನಗಳಿಗೆ ಒಂಥರ ಅದವ್ರಿಗೊಂದು ಒಳ್ಳೆ ಮೆಡಿಸಿನ್ ಥರ. ಆದರೆ ಈ ಥರದ ಕಥೆಗಳನ್ನ ಏನಕ್ಕೆ ಮೂಡಿಸ್ತಾರೆ ಅಂದರೆ, ಅಲ್ಲಿರೋ ಕಾಡಿನಲ್ಲಿರೋ ಆ ಜನಗಳ ಮಕ್ಕಳು ರಾತ್ರಿ ಹೊತ್ತು ಎಲ್ಲೂ ಹೊರಗಡೆ ಹೋಗದೆ ಮನೆಯಲ್ಲೇ ಇರಬೇಕು. ಆಮೇಲೆ ಅವ್ರು ಮಲ್ಕೊಂಡಿದ ತಕ್ಷಣ ಫುಲ್ಲಾಗಿ ನಿದ್ದೆ ಮಾಡಬೇಕು, ಆ ಭಯದಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಅಂದರೆ ಇದರಿಂದ ಏನು ಅಂದರೆ, ಸಾಯಂಕಾಲ ಮಧ್ಯಾಹ್ನ ಟೈಮಲ್ಲೆಲ್ಲ ಯಾರೂ ಮಲ್ಕೊಳ್ದಿರ ಆ ಟೈಮಲ್ಲಿ ಅವರು ಕುತ್ಕೊಂಡು ಓದ್ಕೋಬೇಕು ಚೆನ್ನಾಗಿ. ಆಮೇಲೆ ಹೆಂಗೆ ಅಂದರೆ, ನಾವು ಒಂದು ಸತಿ ಸ್ನಾನ ಮಾಡಿ ಆಮೇಲೆ ಹಂಡೆಗೆ ನೀರು ಹಾಕೋದ್ರಿಂದ ನಮ್ಮ ಹಿಂದೆ ಇನ್ನಿಬ್ಬರು ಸ್ನಾನ ಮಾಡೋದಕ್ಕೆ ನೀರು ರೆಡಿ ಇರುತ್ತೆ. ಅದು ಯಾವ ಥರನೋ ಇದು ಅದೇ ಥರ ಅಂತ. ಸೊ ಮೂಢನಂಬಿಕೆ ಅನ್ನೋದನ್ನು ನಮ್ಮ ಇವರು ಯಾವ ಥರ ಯೂಸ್ ಮಾಡ್ಕೋಬೇಕೋ ಆ ಥರ ಮಾಡ್ಕೊಂಡವ್ರೆ ನಮ್ಮ ಆ್ಯನ್ಸಿಸ್ಟರ್ಸು ಅನ್ನೋ ಥರ. ಈಗ ಇನ್ನೊಂದು ಸ್ಟೋರಿ ನೋಡೋಣ. ಯಾರಾದರೂ ಎಲ್ಲಿಗಾದರೂ ಹೋಗ್ತಿದ್ರೆ ಎಲ್ಲಿಗೆ ಅಂತ ಕೇಳಿದಾಗ ಅವರು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೇಳಬಾರ್ದು ಅಂತ ಒಂಥರ ಗಲಾಟೆ ಮಾಡ್ತಾರೆ. ಸೊ ಒಂದು ಸತಿ ನಿರೂಪಕಿ ಅವರ ಊರಿನಲ್ಲಿ ವೇದಮೂರ್ತಿ ಗಣೇಶ ಭಟ್ಟರು ಅವರನ್ನು ಇವ್ರು ಬೇಕಂತಲೇ ಕೇಳಿ ಅವ್ರಿಗೆ ಫುಲ್ಲಾಗಿ ಸಿಟ್ಟು ಬರೆಸಿದ್ರು. ಅವ್ರನ್ನ ಯಾರು ಆ ಥರ ಕೇಳಿ ಅವ್ರಿಗೆ ಸಿಟ್ಟು ಬರೆಸ್ತಾರೋ ಅವರು ಶಾಪ ಹಾಕೋದನ್ನು ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ ಅಂತ. ಸೊ ಈಗ ಅದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳೋದು ಈಗ ನಾವು ಕೇಳೋ ರೀತಿನ ಬದಲಾಯಿಸಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳೋದನ್ನು ಎಷ್ಟು ದೂರ ಹೋಗ್ತಾ ಇದ್ದೀರಾ, ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ ಕೇಳೋದು. ಆದರೆ ಧಾರವಾಡದ ಕಡೆ ಇನ್ನೂ ಆ ಥರದ್ದೊಂದು ಇದು ಸ್ಟಾರ್ಟ್ ಆಗಿಲ್ಲ. ಅಂದರೆ ಎಷ್ಟು ದೂರ ಹೋಗ್ತಾ ಇದ್ದೀರಾ, ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ. ಸೊ ಅಲ್ಲಿನ ನಿರೂಪಕಿ ಅವರ ಊರಿಗೆ ವೈದ್ಯರೊಬ್ಬರು ಹೊಸದಾಗಿ ಬಂದಿರ್ತಾರೆ. ಸೊ ಅವ್ರು ಒಂದು ಸತಿ ಟೌನ್ ಕಡೆ ಹೋಗ್ಬೇಕಾದ್ರೆ ಅವ್ರನ್ನ ಕೇಳ್ತಾರೆ, ಎಷ್ಟು ದೂರ ಹೋಗ್ತಿದ್ದೀರಾ ಡಾಕ್ಟ್ರೇ ಅಂತ. ಸೊ ಆಗ ಅವರು ಅವಸರದಲ್ಲಿ 15 ಕಿಲೋಮೀಟ್ರು ಅಂತ ಹೇಳಿ ಬೇಗ ಹೊರಟೋಗ್ತಾರೆ. ಈಗ ಅದೇ ಥರ ಇನ್ನೊಂದು ಸ್ಟೋರಿ ನೋಡೋಣ. ಗ್ರಹಣ ಬಂದರೆ ಅಸಾಮಾನ್ಯ ಸಿದ್ಧಿ ಪಡೆಯುವ ಬೇರು. ಅಂದರೆ ಒಂಥರ ನಮಗೆ ತುಂಬ ಒಳ್ಳೆ ಒಂದು ಎನರ್ಜಿ ಆಗಲಿ ಇಲ್ಲ ಒಂದು ಒಳ್ಳೆ ನಾಲೆಜ್ ಸಿಗೋ ಒಂದು ಬೇರು ನಿರೂಪಕಿ ಅವರ ಊರಿನ ಬೆಟ್ಟದಲ್ಲಿ ಸಿಗುತ್ತದೆ. ಆದರೆ ಅದನ್ನು ಗ್ರಹಣದ ದಿನ ನಾವು ಮೈ ಮೇಲೆ ಬಟ್ಟೆ ಇಲ್ಲದೆ ಹೋಗಿ ತಗೊಂಡು ಬರಬೇಕು. ಒಂದು ವೇಳೆ ಆ ಥರ ಹೋಗಿ ಅದನ್ನು ಮುಟ್ಟದೇ ಇದ್ದರೆ ಇನ್ನೊಂದು ಗ್ರಹಣದ ಟೈಮಲ್ಲಿ ಅವರು ಸಾಯೋದು ಪಕ್ಕಾ ಅಂತ ಒಂದು ನಂಬಿಕೆ ಇರುತ್ತೆ. ಸೊ ಲೇಖಕಿಯವ್ರು ಏನು ಹೇಳ್ತಾರೆ ಅಂದರೆ, ಇಂಥ ಕಥೆಗಳನ್ನ ವರ್ಣನೆ ಅಂದರೆ ನಾವು ಕೇಳ್ಬೋದಷ್ಟೇ, ಆದರೆ ನಿಜವಾಗ್ಲೂ ನೋಡೋದಕ್ಕೆ ಎಲ್ಲೂ ಸಿಗೋದಿಲ್ಲ. ಸೊ ಗ್ರಹಣದ ಟೈಮಲ್ಲಿ ಜನರು ಇಂಥ ಕಥೆಗಳನ್ನ ಹುಟ್ಟಿಸ್ತಾ ಇರ್ತಾರೆ ಅಂತ. ಅದೇ ರೀತಿ ಮನೆಯಲ್ಲಿ ನಾವು ಸಾಕಿರೋ ಪ್ರಾಣಿ ಪಕ್ಷಿಗಳು ಕೂಗಿದ್ರೆ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟು ಜನ ಬರ್ತಾರೆ ಅಂತ ಯಾವ ಥರ ಹೇಳ್ತಾರೆ, ಹೆಂಗೆ ಕಂಡುಹಿಡಿಯೋದು, ಯಾವ ಥರ ಇದು ಮಾಡೋದು ಅಂತ ಇದುವರೆಗೂ ಯಾರೂ ಇನ್ನೂ ಸೃಷ್ಟಿ ಮಾಡಿಲ್ಲ ಅಂತ. ಅದೇ ಥರ ಮನೇಲಿ ಹೆಂಗಸರು ಮಾಡೋ ಉಪ್ಪಿನಕಾಯಿನ ಎಲ್ಲ ದಿನವೂ ಮಾಡೋದಿಲ್ಲ. ಅದಕ್ಕೆ ಪರ್ಟಿಕ್ಯುಲರಾಗಿ ಸಪ್ತಮಿ, ಅಷ್ಟಮಿ, ನವಮಿ
ಅವತ್ತು ಮಾತ್ರನೇ ಉಪ್ಪಿನಕಾಯಿ ಮಾಡ್ತಾರೆ. ಇಲ್ಲಿ ಏನು ಹೇಳ್ತವ್ರೆ ಅಂದರೆ ಪ್ರಳಯ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ, ಆದರೆ ಯಾವಾಗ ಆಗುತ್ತೆ ಅಂತ ಅವ್ರ ಕೈಯಲ್ಲಿ ಎಕ್ಸಾಕ್ಟಾಗಿ ಸೈನ್ಸ್ ಓದಿರೋರ ಕೈಯಲ್ಲೇ ಆಗೋದಿಲ್ಲ. ಬಟ್ ಇದೆಲ್ಲ ಹೆಂಗೆ ನಂಬೋದು ಅಂತ. ಒಂದು ಸತಿ ಲೇಖಕಿ ಅವ್ರ ಊರಲ್ಲಿ ಮಜ್ಜಿಗೆಯಲ್ಲಿರೋ ಒಂದು ಬೆಣ್ಣೆ ಯಾವಾಗ ಮುಳುಗ್ತದೋ ಆವಾಗ ಪ್ರಳಯ ಆಗುತ್ತೆ ಅಂತ ಹೇಳಿ ನಂಬಿಸಿರ್ತಾರೆ. ನಿರೂಪಕಿ ಅವರಿಗೆ, ಅವರ ತಮ್ಮನಿಗೆ ಅವರ ಶಾಲೆಯಲ್ಲಿ ಒಬ್ಬ ಮಾಸ್ಟರ್ನ ನೋಡಿದ್ರೆ ತುಂಬ ಭಯ ಆಗ್ತಾಯಿತ್ತು. ಸೊ ಅವರು ಹತ್ತಿರದಲ್ಲಿ ಪ್ರಳಯ ಆದರೆ ನಮ್ಮ ಮಾಸ್ಟ್ರು ನಾಶ ಆಗಿ ಹೋಗ್ಬಿಡ್ಬೇಕು ಅಂತ ಹೇಳಿ ಲೇಖಕಿ ಅವ್ರು ಏನು ಮಾಡ್ತಾರೆ ಅಂದರೆ ಮಜ್ಜಿಗೆಯಲ್ಲಿ ಹಾಕಿರೋ ಬೆಣ್ಣೆನ ಮೇಲೆ ಸ್ವಲ್ಪ ತಿಂದ್ಬಿಡ್ತಾರೆ. ಸೊ ಆ ಬೆಣ್ಣೆ ಒಳಗೆ ಮುಳುಗಿ ಎಲ್ಲರೂ ಇನ್ನೇನು ಪ್ರಳಯ ಆಗೋಗುತ್ತೆ ಅಂತ ಕೂಗೋ ಅಷ್ಟರಲ್ಲಿ ಆ ಬೆಣ್ಣೆ ಮತ್ತೆ ಮೇಲಿಗೆ ಬಂದ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಬೆಣ್ಣೆ ತಿಂದಾಗಲೆಲ್ಲನೂ ಆ ಬೆಣ್ಣೆ ಮುಳುಗೋದು ಮೇಲೆ ಬರೋದು ಆ ಥರ ಆಗ್ತಾ ಇರುತ್ತೆ. ನಿರೂಪಕಿ ಅವ್ರನ್ನ ಅವ್ರ ಮಾಸ್ಟ್ರು ಬೈತಾನೇ ಇದ್ದರು. ಸೊ ನಿರೂಪಕಿ ಅವ್ರ ಕಣ್ಣಲ್ಲಿ ನೀರು ಬರ್ತಾನೆ ಇದ್ದಿದ್ದನ್ನು ನೋಡಿ ಅವ್ರ ತಮ್ಮ ಸ್ವಲ್ಪ ಬೆಣ್ಣೆನ ತಿಂತಾನೇ ಇದ್ದ. ಲಾಸ್ಟಿಗೆ ಕೊನೆಯಲ್ಲಿ ಸ್ವಲ್ಪ ಉಳಿದಿದ್ದ ಬೆಣ್ಣೆ ಪೂರ್ತಿನ ಅವ್ರ ತಮ್ಮ ಬಾಯಿಗೆ ಹಾಕ್ಕೊಂಬಿಟ್ಟ. ಅಷ್ಟರಲ್ಲಿ CID ರಾಜಣ್ಣ ಅನ್ನೋ ಒಬ್ಬ ಹೆಸರಿನವರು ನಿರೂಪಕಿಯವ್ರಿಗೆ ಅಣ್ಣ ಆಗಬೇಕು. ಅವರು ಅದನ್ನೆಲ್ಲ ನೋಡಿ ಅವರಿಗೆ ಒಂದು ಒಳ್ಳೆ ಪಾಠನ ಕಲಿಸ್ತಾರೆ. ಈಗ ನಿಜವಾದ ಕ್ವಶನ್ ಏನಂದರೆ, ಹಳೆ ನಂಬಿಕೆಗಳೆಲ್ಲನೂ ಮೂಢನಂಬಿಕೆಗಳೇನಾ, ಇಲ್ಲ ಅದರಲ್ಲಿ ಏನಾದರೂ ಸೈನ್ಸ್ ಇದೆಯಾ, ಅದರಲ್ಲಿ ಏನಾದರೂ ಒಂದು ಯೂಸ್ ಅನ್ನೋದು ಇದೆಯಾ ಅಂತ, ಏನಾದರೂ ಯೂಸ್ ಇರೋದಕ್ಕೋಸ್ಕರ ಮಾಡಿದಾರಾ ಅಂತ. ಇಲ್ಲಿ ಲೇಖಕಿಯವ್ರು ಏನು ಹೇಳ್ತಾರೆ ಅಂದರೆ, ಆ ಪ್ರಶ್ನೆಗಳಿಗೆಲ್ಲನೂ ರೆಡಿಮೇಡ್ ಅಂದರೆ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆದರೂ ಸಹ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಈ ಮೂಢನಂಬಿಕೆಗಳು ನಮ್ಮ ಡೈಲಿ ಲೈಫಲ್ಲಿ ಫುಲ್ಲಾಗಿ ನಾವು ಸದಾ ಅದನ್ನು ನಂಬ್ತಾ ಅದ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅದರಿಂದ ಏನೂ ಆಗೋದಿಲ್ಲ ಅಂತ ಪ್ರೂವ್ ಆದರೆ ಆ ಮೂಢನಂಬಿಕೆಗಳನ್ನ ನಾವು ಫಾಲೋ ಮಾಡೋದನ್ನು ಬಿಟ್ಬಿಟ್ರೆ, ಸೊ ನಾವು ಆಮೇಲೆ ನಮಗೆ ಅರ್ಥ ಆಗುತ್ತೆ ಅದರಲ್ಲಿ ಯಾವುದೇ ಅರ್ಥನೂ ಇಲ್ಲ, ನಾವು ಇಷ್ಟು ದಿನ ಸುಮ್ಮನೆ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ತಾಯಿದ್ರಿ ಅಂತ. ಇದು ಈ ಪಾಠದ ಸಾರಾಂಶ.